ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು CBSE ಸಿಲೆಬಸ್ ಆದಂತಹ ಸವಿ ಕನ್ನಡ ಅದರಲ್ಲಿ 2ನೇ ತರಗತಿಯ ಪಠ್ಯಪುಸ್ತಕ ಇದು ಸವಿ ಕನ್ನಡ ಅಂಥೇಳಿ ಭಾಗ 1 ಇದನ್ನು ಗಮನಿಸ್ತಾ ಹೋಗೋಣ. ಪರಿವಿಡಿ ಗದ್ಯ ಪದ್ಯಗಳು. ಮಾಡಿಕಲಿ ಹಾಡಿನಲಿ, ಬಣ್ಣದ ಹಕ್ಕಿ, ಊರಿಗೊಬ್ಬ ರಾಜನಂತೆ ಗೆಳೆತನ, ಕೆಂಪೇಗೌಡರ ಕನಸು, ಹಳ್ಳಿಯ ದಾರಿಯ ಬದಿಯಲಿ, ಸಂತೆ, ಅರಿವೆಗುರು, ನನ್ನ ದೇವರು. ಇದು ಪರಿವಿಡಿದೆ ಮಕ್ಕಳ. ಅದೇ ರೀತಿ ಮಾಡಿಕಲಿ ಹಾಡಿನಲಿ, ಇಲ್ಲಿ ನೋಡಿ ಗಮನಿಸಿ, ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿಸಿ. ಒಂದು ಗಾಳಿಪಟ ಇದೆ, ಇದನ್ನು ನಾವೇನು ಬಣ್ಣ ಹಾಕಬೇಕು. ನಂತರ ನಕ್ಷತ್ರ ಇದೆ, ಇದಕ್ಕೊಂದು ಬಣ್ಣವನ್ನು ಹಚ್ಚಬೇಕು. ನಂತರ ಏನಿದೆ, ಮೀನಿದೆ, ಮೀನಿಗೂ ಬಣ್ಣ ಹಚ್ಚಿ. ಆಮೇಲೆ ಛತ್ರಿ ಇದೆ, ಛತ್ರಿಗೂ ಕೂಡ ಬಣ್ಣ ಹಚ್ಚಬೇಕು. ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ. ಇಲ್ಲಿ ಮೀನಿನ ಚಿತ್ರ ಇದೆ, ಇದಕ್ಕೆ ಚುಕ್ಕಿ ಜೋಡಿಸ್ಕೊಳ್ತಾ ಹೋಗ್ತಾ ನಾವೇನು ಮಾಡಬೇಕು, ಮೀನಿನ ಚಿತ್ರವನ್ನು ಬಿಡಿಸ್ತಾ ಹೋಗಬೇಕು. ಅರ್ಥ ಆಯ್ತಾ ಮಕ್ಕಳ? ಕೆಳಗಿನ ಪದ್ಯವನ್ನು ಹಾಡಿಸಿರಿ. ಈಗ ಮುಂದೆ ಒಂದು ಪದ್ಯ ಬಂದಿದೆ. ಈಗ ನಾವು ಪದ್ಯಕ್ಕೆ ಹೋಗೋಣ. ಆನೆ ಬಂದಿತ್ತು ಪದ್ಯ. ನಿಮಗೆಲ್ಲರಿಗೂ ಆನೆ ಅಂದರೆ ತುಂಬ ಇಷ್ಟ ಅಲ್ವಾ? ಅದೇ ರೀತಿ ಒಂದು ದೊಡ್ಡ ಆನೆ ಬಂದ ತಕ್ಷಣ ಮಕ್ಕಳೆಲ್ಲ ನಾವೆಲ್ಲ ಏನು ಮಾಡ್ತೀವಿ, ಅದನ್ನು ನೋಡೋಕ್ಕೆ ಓಡೋಡೋಗ್ತೀವಲ್ವಾ, ಸುತ್ತಲೂ ಮಕ್ಕಳು ಅಲ್ವಾ? ಆ ಚಿತ್ರದಲ್ಲಿ ಹೆಂಗೆ ಕಾಣ್ತಾ ಇದೆ, ನಾವು ಕೂಡ ಆನೆ ನೋಡೋಕ್ಕೆ ಬೀದಿ ಪಕ್ಕದಲ್ಲಿರೋ ಎಲ್ಲ ಮಕ್ಕಳು ಕೂಡ ಬೀದಿಯಿಂದ ಬಂದು ಆನೆ ಹತ್ರ ನಿಂತ್ಕೊಂಡ್ಬಿಡ್ತೀವಿ. ಅದೇ ರೀತಿ ಒಂದು ಆನೆ ಬಂದಿತ್ತು. ನೋಡೋಣ, ಈ ಪದ್ಯವನ್ನು ಗಮನಿಸ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒಮ್ಮೆ ಒತ್ತಿ. ಈಗ ಪದ್ಯವನ್ನು ಗಮನಿಸ್ತಾ ಹೋಗೋಣ. ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಗುಳುಂ ಆಗಿತ್ತು. ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಫಳಫಳ ಹೊಳೆದಿತ್ತು. ಈಗ ಇದರ ಭಾವಾರ್ಥವನ್ನು ಗಮನಿಸ್ತಾ ಹೋಗೋಣ. ಹಾಗೆ ರೀತಿ ಮುಂದೆ ನೋಡುವ. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು. ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು. ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು. ಈ ಪದ್ಯವನ್ನು ಬರೆದವರು ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ. ಇದನ್ನು ಭಾವಾರ್ಥವನ್ನು ಗಮನಿಸೋಣ. ಆನೆ ಬಂದಿತ್ತು. ಆನೆ ಬಂದಿತ್ತು ಅಣ್ಣ, ಆನೆ ಬಂದಿತ್ತು. ಏನು ಬಂದಿತ್ತು? ಆನೆ ಬಂದಿತ್ತು. ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು. ಸುಬ್ಬ ಅಂತ ಒಬ್ಬ ವ್ಯಕ್ತಿ ಇದ್ದ. ಅವನ ಮನೆಗೆ ಹಬ್ಬ ಅವತ್ತು ಸಡಗರ ಸಂಭ್ರಮದಿಂದ ಎಲ್ಲರೂ ನಡೀತಾ ಇದ್ರು. ಅವತ್ತೇ ಆನೆ ಬಂದಿತ್ತು. ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನುಂಗಿತ್ತು. ಅವತ್ತು ಪೂಜೆ ಮಾಡೋಕ್ಕವ್ರು ಏನು ಮಾಡ್ತಾ, ಹಬ್ಬ ಅಲ್ವಾ, ಅಪ್ಪ ತೆಂಗಿನಕಾಯಿ ತಂದು ಕೊಟ್ಟಿದ್ರು. ಅಪ್ಪನು ಕೊಟ್ಟಂತಹ ತೆಂಗಿನಕಾಯಿಯನ್ನು ಏನು ಮಾಡ್ತು, ಆನೆ ಒಂದೇ ಸಲಿಗೆ ಗೊಳಕ್ ಅಂತ ನುಂಗ್ಬಿಡ್ತು. ಅಮ್ಮನು ಕೊಟ್ಟ ಬೆಲ್ಲದ ಉಂಡೆ ಗುಳುಮ್ಮಾಗಿತ್ತು. ಅಲ್ಲಿ ಬೆಲ್ಲ ಹಚ್ಚಿತ್ತು. ಅದನ್ನು ಕೂಡ ಆನೆ ಏನು ಮಾಡ್ತು, ಬೆಲ್ಲ ಅಂದರೆ ಆನೆಗೆ ತುಂಬ ಇಷ್ಟ ಅಲ್ವಾ, ಒಂದೇ ಬಸ್ಸಲ್ಲಿ ಬಾಯಿಗೆ ಗುಳುಮ್ ಅಂತ ತಿಂದ್ಬಿಡ್ತು. ಆನೆ ಸೊಂಡ್ಲು ಹೆಂಗಿರುತ್ತೆ, ಉದ್ದ ಅಲ್ವಾ? ಎಸ್, ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು. ಅದಂತ ಬೆಳ್ಳಗಿರತ್ತಲ್ವಾ. ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು. ಆನೆನ ಹೇಗಿದೆ ಅಂತ ಡಿಸ್ಕ್ರೈಬ್ ಮಾಡ್ತಿದ್ದಾರೆ. ದಪ್ಪ ಕಾಲು ಅಗಲದ ಕಿವಿ ಮೋಟು ಬಾಲವಿತ್ತು. ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು. ಆನೆಗೆ ಏನು ಮಾಡಿದರು, ಕಾಲಿಗೆಲ್ಲ ಗೆಜ್ಜೆ ಕಟ್ಟಿದ್ರು, ಕೊರಳಿಗೆ ಗಂಟೆ ಕಟ್ಟಿದ್ರು. ಆನೆ ನಡೀತಾ ಇದ್ರೆ ಶಬ್ದ ಬರಬೇಕು, ಎಲ್ಲರ ಗಮನ ಆನೆ ಹತ್ರ ಬರಂಗೆ ಮಾಡಿದರು. ಓಡಿ ಬರ್ಬೇಕು ಮಕ್ಕಳೆಲ್ಲ. ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು. ಅದಕ್ಕೊಂದು ಚಿನ್ನದ ಬಟ್ಟೆ ಥರ ಶಾಲನ್ನು ಹಾಕಿಬಿಟ್ಟಿದ್ರು, ಪಳಪಳ ಹೊಳಿಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು.
ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಏನು ಮಾಡ್ತಿತ್ತು? ಆನೆ ಬಂದಿತ್ತು. ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತು. ಆನೆ ಏನು ಮಾಡುತ್ತಪ್ಪ? ನೀರಲ್ಲಿ ಇಳಿದ್ಬಿಡ್ತು, ಸೊಂಡಿಲು ಬಡಿದು ಜಳಕ ಮಾಡ್ತಾ ಇತ್ತು, ಸ್ನಾನ ಮಾಡ್ತಿತ್ತು. ಹೊಟ್ಟೆ ಗುಡಾನ, ಆದರೆ ಹೊಟ್ಟೆ ಏನು? ದಪ್ಪ. ಕೇಳೋ ಜಾಣ, ಆನೆ ಬಂದಿತ್ತು, ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮ ಮಾಡಿತ್ತು. ಆನೆ ಹೆಂಗೆ ಮಾಡುತ್ತೆ? ದುಡ್ಡು ಕೊಟ್ಟರೆ ನೀವು ಸಲಾಮ್ ಮಾಡುತ್ತಲ್ವಾ, ಅದೇ ರೀತಿ ಆನೆ ಕೂಡ ಸಲಾಮ್ ಮಾಡ್ತಾಯಿದ್ದು. ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು. ಮಕ್ಕಳಿಗೆಲ್ಲ ಏನು ಮಾಡಬೇಕು? ಸವಾರಿ ಮಾಡಿ ಅಂತ ಖುಷಿ ಪಡ್ತೀವಿ. ನೀವು ಅಷ್ಟೇ, ನಿಮಗೂ ಕೂಡ ಸವಾರಿ ಕರ್ಕೊಂಡು ಹೋದರೆ ಖುಷಿ ಪಡ್ತೀರಲ್ವಾ? ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಸವಾರಿ ಹೊರಟಿತ್ತು. ಆನೆ ಮಾವುತ ಏನು ಮಾಡ್ದ? ನಾವು ಬರ್ತೀವಿ ಅಂತ ಮಕ್ಕಳು ಹಠ ಮಾಡಿದಾಗ ಎಲ್ಲ ಮಕ್ಕಳನ್ನ ಆನೆ ಮೇಲೆ ಕೂರಿಸ್ಕೊಂಬಿಟ್ಟು ಸವಾರಿ ಮಾಡಿಸ್ತಾ ಇದ್ದ. ಅರ್ಥ ಆಯ್ತಾ ಮಕ್ಕಳ? ಈಗ ಇದು ಪದ್ಯವನ್ನು ಬರೆದವರು ಯಾರು ಹೇಳಿ ನೋಡೋಣ? ಬೆಂಡರವಾಡಿ ಸುಬ್ರಹ್ಮಣ್ಯ ಶರ್ಮಾ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ಲೈಕನನ್ನು ಒಮ್ಮೆ ಒತ್ತಿ. ಮುಂದಿನ ಭಾಗದಲ್ಲಿ ಇದರ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ಧನ್ಯವಾದಗಳು.